ಹಲೋ ನಮಸ್ಕಾರ ಎಲ್ಲರಿಗೂ ಗುಡ್ ಈವ್ನಿಂಗ್. ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಚೇತನ ಗೌಡ. ನಾವು ಇವತ್ತು ಹೀಗೆ ತಿರುಗಾಡ್ಲಿಕ್ಕೆ ಹೋಗಿದ್ವಿ ಗ್ರೀಸಲ್ಲಿ. ನಮ್ಮ ಕಡೆ ಜಾತ್ರೆ ಆಗುತ್ತಲ್ಲ, ಅದೇ ಥರ ಈ ಕಡೆನೂ ಜಾತ್ರೆ ಆಗುತ್ತೆ. ಇಲ್ಲಿ ಬಂದು ಬೇಸಿಗೆ ಕಾಲಲ್ಲಿ ಜಾತ್ರೆ ಆಗ್ತದೆ, ಹಾಗಾಗಿ ನಾವು ಕೂಡ ಜಾತ್ರೆಗಂತ ಹೋಗಿದ್ವಿ. ಇಲ್ಲಿ ನೋಡಿ ನಮ್ಮ ಜಾತ್ರೆ ಪೇಟೆಯಲ್ಲಿ ಹೇಗೆ ಸಾಮಾನು ಬರುತ್ತೆ ಅದೇ ಥರ ಬಂದಿತ್ತು. ಎಲ್ಲ ಸಾಮಾನುಗಳು ಚೆನ್ನಾಗಿದೆ, ಚಿಪ್ಪು ಸಿಪ್ಪು ಚಮಚ ಎಲ್ಲಗಳು ಬಂದಿತ್ತು. ನಾನು 2 ಚಮಚನ ಸ್ಪೂನ್ ತಗೊಂಡು ಬಂದೆ, ಬಲೂನು. ಇಲ್ಲಿ ಇದು ಮತ್ತೊಂದು ಏನಂದರೆ ಆರ್ಕೆಸ್ಟ್ರಾ ಮಾಡಿದರು. ಆರ್ಕೆಸ್ಟ್ರಾ ಕೂಡ ಇಲ್ಲಿ ಸ್ಟಾರ್ಟ್ ಆಗಿತ್ತು. ಇಲ್ಲಿ ಪ್ರತಿ ಇದ್ರ ಬೇಸಿಗೆ ಕಾಲದಲ್ಲೂ ಇದೇ ಥರ ಆರ್ಕೆಸ್ಟ್ರಾ ಹಾಕ್ತಾರೆ, ಹಾಗಾಗಿ ಚೆನ್ನಾಗಿರುತ್ತೆ. ಅದೇ ಒಂದು ಸ್ವಲ್ಪ ವೀಡಿಯೋ ಮಾಡಿ ನಾನು ಹಾಕಿದೆ, ಅಂದರೆ ಚೆನ್ನಾಗಿರತ್ತೆ ಅಂತ. ಯಾಕಂದರೆ ಚೆನ್ನಾಗಿ ಕಾಣಿಸುತ್ತೆ ಕೂಡ. ಅದಕ್ಕೆ ಬೀಚ್ ಹತ್ರನೇ ಆರ್ಕೆಸ್ಟ್ರಾನು ಇತ್ತು. ಮತ್ತು ನಾವು ಚರ್ಚ್ ಕೂಡ ಹೋಗಿದ್ವಿ. ಇಲ್ಲಿ ನಿಜ ಹೇಳಬೇಕಂದ್ರೆ ದೇವರ ಹೆಸರು ಒಂದು ಚರ್ಚಲ್ಲಿ ಹೆಸರು ಸೆಲೆಬ್ರೇಟ್ ಇತ್ತು. ಅದೇ ಥರ ಆರ್ಕೆಸ್ಟ್ರಾನು ಕೂಡ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಕೂಡ ಹೋಗಿದ್ವಿ, ನಮ್ಮ ಫ್ಯಾಮಿಲಿ ಫುಲ್ಲು, ನಮ್ಮ ಅತ್ತೆ, ನಾನು, ನನ್ನ ಹಸ್ಬೆಂಡು, ನಮ್ಮ ಮಕ್ಕಳು ಎಲ್ಲರೂ ಹೋಗಿದ್ವಿ. ಚೆನ್ನಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು. ಸಮುದ್ರ ಕೂಡ ವಿಶಾಲವಾಗಿತ್ತು, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಸಂಜೆ ಸಮಯದಲ್ಲಿ ತುಂಬ ಚೆನ್ನಾಗೇ ಇರುತ್ತೆ ಬೀಚು. ಅದಕ್ಕೆ ನಾನು ಈ ವಿಡಿಯೋಗಳನ್ನು ಹೀಗೆ ನೆನಪಿನಗೋಸ್ಕರ ಮಾಡಿದೆ. ಈ ಕಡೆ ಹೇಗಿರುತ್ತೆ ಗ್ರೀಸಲ್ಲಿ, ಯಾವ ಥರ ಮಾಡ್ತಾರೆ. ಅವ್ರಿಗೂ ನಮ್ಮ ಥರನೇ ಅವರಿಗೂ ಕುಲ್ಚೂರ್ ಅನ್ನೋದು ಇದೆ, ಅವರು ಇದೇ ಥರ ಪಾಲಿಸ್ತಾ ಹೋಗ್ತಾರೆ. ಆಮೇಲೆ ನಾವು ಹೋಟ್ಲಿಗೆ ಹೋಗಿದ್ವಿ. ಇದಕ್ಕೆ ಸೌತೆಕಾಯಿ ಬಾಜಿ ಅಂತ ಹೇಳ್ತಾರೆ. ಸೌತೆಕಾಯಿಂತು ಇದು ಮಾಡಿದ್ರು. ಏನಂತ ಹೇಳಿದರೆ ಏನು ಹೇಳ್ತಾರೆ ಅದಕ್ಕೆ, ಸೌತೆಕಾಯಿಂತು ಪಕೋಡ ಮಾಡಿದರು. ಆ ರೆಸ್ಟೋರೆಂಟಿಂದು ಒಳ್ಳೆ ಚೀನ್ಸ್ ಇತ್ತು, ಅದನ್ನು ನಾನು ವಿಡಿಯೋ ಮಾಡಿಕೊಂಡೆ. ಚೆನ್ನಾಗಿ ಕಾಣ್ತಾ ಇತ್ತು. ಗ್ರೀಸಲ್ಲಿ ಈ ಥರನೇ ರೆಸ್ಟೋರೆಂಟ್ ಎಲ್ಲ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಎಲ್ಲಿ ನೋಡಿದ್ರೂ ಹಸಿರು 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 ಮರ ಗಿಡ, ಗಾರ್ಡನು ಈ ಥರ ಮಾಡಿರ್ತಾರೆ. ತುಂಬ ಚೆನ್ನಾಗಿ ಕಾಣುತ್ತೆ. ನೈಟ್ ಟೈಮಲ್ಲೆಲ್ಲ ಲೈಟೆಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿರ್ತಾರೆ. ನಾನು ಮತ್ತೆ ಒಂದು ಸಲ ಅದೇ ವೀಡಿಯೋನ ಹಾಕಿದೆ, ಅಷ್ಟು ಚೆನ್ನಾಗಿ ಇರುತ್ತೆ ಅಂತ, ಎಷ್ಟು ಜನ ಬಂದಿದ್ದಾರಂತ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡಿ ನನ್ನ ವೀಡಿಯೋನು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗುವ.